ಹಾಯ್ ಹಲೋ ನಮಸ್ಕಾರ. ಇವತ್ತು ಕೃಷ್ಣಂ ಪ್ರಣಯ ಸಖಿ ಮೂವಿನ ರಿವ್ಯೂ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಎರಡು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವ್ಯೂಸ್ ಬರ್ತಿದೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ನೆಕ್ಸ್ಟ್, ನನ್ನ ಚಾನಲ್ ನೇಮು ಮಿಕ್ಸ್ಡಪ್ಪಿಂದ ಮೋದಿ, ಫಿಲ್ಮಿ ಮೋದಿ ಅಂತ ಚೇಂಜ್ ಆಗಿದೆ ಅಷ್ಟೇ, ಇನ್ನೇನು ಹೇಳಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಕೃಷ್ಣಂ ಪ್ರಣಯ ಸಖಿ ಮೂವಿನ ನೋಡ್ಕೊಂಡ್ಬಂದೆ. ಮೂವಿ ಹೆಂಗಿದೆಯಪ್ಪ ಅಂತಂದರೆ, ಅ ಡೀಸೆಂಟ್ ಫ್ಯಾಮಿಲಿ ವಾಚಬಲ್ ಮೂವಿ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಜಾಸ್ತಿ ಫ್ಯಾಮಿಲಿ ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋರು. ಮೂವಿ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ಆರಾಮಾಗಿ ನೋಡ್ಬೋದು. ಇದರಲ್ಲಿ ರಿವ್ಯೂ ಮಾಡಬೇಕಾದ್ರೆ ಒಬ್ಬೊಬ್ಬ ಆಡಿಯನ್ಸ್ಗೂ ಒಂದು ಸ್ವಲ್ಪ ಮೆಂಟಾಲಿಟಿ ಯಾವ ಥರ ಇರುತ್ತೆ ಅಂದರೆ, ಕೆಲವರಿಗೆ ಲವ್ ಫಿಲಮ್ಸ್ ಅಂದರೆ ಆಗಲ್ಲ, ಕೆಲವರಿಗೆ ಫೈಟಿಂಗ್ಸ್ ಅಂದರೆ ಆಗಲ್ಲ, ಕೆಲವರಿಗೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಅಂದರೆ ಆಗಲ್ಲ. ಒಬ್ಬೊಬ್ಬರಿಗೆ ಆ ರೀತಿ ಇರುತ್ತೆ. ಬಟ್ ಕೃಷ್ಣಂ ಪ್ರಣಯ ಸಖಿ ನೋಡಬೇಕು ಅಂತಂದರೆ ಮೊದಲನೇ ವಿಷಯ ತಾಳ್ಮೆ ಇರಬೇಕು. ಏಕೆ ಅಂತಂದರೆ 8 ಸಾಂಗ್ಸ್ ಇದೆ. ಸಾಂಗ್ಸ್ ಚೆನ್ನಾಗಿಲ್ಲ ಅಂತಿಲ್ಲ, ಸಾಂಗ್ಸ್ ಬ್ರಿಲಿಯಂಟ್ ಆಗಿದೆ, ರಿಚ್ ಸ್ಟ್ಯಾಂಡರ್ಡ್ ಲೆವೆಲಲ್ಲಿ ಸಾಂಗ್ನ ಶೂಟ್ ಸಮೇತ ಮಾಡಿದ್ದಾರೆ, ಶೂಟಿಂಗಲ್ಲಿ ಕೂಡ. ಬಟ್ 8 ಸಾಂಗ್ ಇಟ್ಟಿದ್ದಾರೆ, ಅದು ಸ್ವಲ್ಪ ಫೋರ್ಸ್ಫುಲಿ ಇಟ್ಟಿದ್ದಾರೇನೋ ಅನ್ನೋ ಒಂದು ರೀತಿ ಅನಿಸುತ್ತೆ. ಯಾಕೆಂತಂದರೆ ಇನ್ನೇನು ನಾವು ಸ್ಟೋರಿಗೆ ಇನ್ವಾಲ್ವ್ ಆಗೋಷ್ಟೊತ್ತಿಗೆ ಇನ್ನೊಂದು ಸಾಂಗ್ ಬಂದ್ಬಿಡುತ್ತೆ. ಅದೇ ರೀತಿ ಕಂಟಿನ್ಯೂಸ್ ಆಗೋದ್ರಿಂದ ನಂಗೆ ಸ್ವಲ್ಪ ಬೇಜಾರಾಗ್ಬೋದು. ಎರಡನೇದು, ಫೋರ್ಸ್ಫುಲಿ ಫಾರ್ ಎಕ್ಸಾಂಪಲ್ ರಂಗಣ್ಣವ್ರ ಅವ್ರ ಪಾತ್ರನ ಫೋರ್ಸ್ಫುಲಿ ಆ ಸ್ಟೋರಿಯಲ್ಲಿ ಇನ್ವಾಲ್ವ್ ಮಾಡಿ ಓವರಾಗಿ ಅವ್ರ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅನ್ನೋದೊಂದು. ಮೂರನೇದು ಏನಪ್ಪ ಅಂತಂದರೆ, ಸ್ಟೋರಿ ರೋಟಿಂಗ್. ಆಲ್ಮೋಸ್ಟ್ ಎಷ್ಟೊಂದು ಫಿಲಮ್ಸ್ ಬಂದಿದ್ದಾರೆ, ಬಟ್ ಸ್ಕ್ರೀನ್ ಪ್ಲೇನೇ ಡಿಫ್ರೆಂಟಾಗಿ ಬರ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಫಿಲಮ್ನ ನೋಡಬೇಕು ಅಂತಿರೋದು. ನಾನು ಅಕಸ್ಮಾತ್ ಏನಾದರೂ ಸ್ಕ್ರೀನ್ ಪ್ಲೇ ಮಾಮೂಲಿಯಾಗಿದ್ದಿದೆ ಪಕ್ಕ ಹೇಳ್ತಿದ್ದೆ ನೋಡಬೇಡಿ ಅಂತ. ಸ್ಕ್ರೀನ್ ಪ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಬರ್ಕೊಂಡಿದ್ದಾರೆ. ಅದು ನಮಗೆ ಇಂಟ್ರೆಸ್ಟು, ಟ್ವಿಸ್ಟ್ಗಳೆಲ್ಲ ಕಾಣಿಸೋದ್ರಿಂದ ನಮಗೆ ಸ್ವಲ್ಪ ತಲೆಗೆ ಕ್ಯೂರಿಯಾಸಿಟಿ, ಏನಾಗುತ್ತೆ ಅನ್ನಿಸ್ತಿರುತ್ತೆ. ಅದರಿಂದ ನೀವೆಲ್ಲರೂ ಹೋಗಿ ಫಿಲಮ್ ನೋಡಬೇಕು ಅಂತ ನಾನು ಹೇಳ್ತಾರೆ. ಒನ್ ಟೈಮ್ ವಾಚಬಲ್ ಮೂವಿ, ಈಸಿಯಾಗಿ ಹೋಗಿ ಥಿಯೇಟರ್ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ನೋಡ್ಬೋದು ಆರಾಮಾಗಿ, ಅಷ್ಟು ಚೆನ್ನಾಗಿದೆ. ಸ್ಟೋರಿ ಎಲ್ಲ ರೂಟೀನ್, ಸ್ಕ್ರೀನ್ ಪ್ಲೇನೇ ಡಿಫ್ರೆಂಟ್ ಆಗಿರೋದ್ರಿಂದನೇ ಮೂವಿ ವಾಚಬಲ್, ಒನ್ ಟೈಮ್ ವಾಚಬಲ್ ಅನ್ನೋದು. ಯಾಕೆ ಅಂತಂದರೆ ಬೇರೆ ಡಿಸ್ಅಡ್ವಾಂಟೇಜಿಂದ ಸ್ಕ್ರೀನ್ ಪ್ಲೇಯಿಂದನೇ ಈ ಮೂವಿನ ನೋಡ್ರಿ ಅಂತ ನಾನು ಹೇಳ್ತಾ ಇರೋದು. ಇನ್ನೊಂದು ಹೇಳ್ಬೇಕು ಅಂತಂದರೆ, ಈ ಮೂವಿಯಲ್ಲಿ ಆ ಸಾಂಗ್ಸ್ ಅನ್ನೋದು ಏನಂದರೆ, ಆ ಸಾಂಗ್ಸು ಕೆಲವೊಂದು ಕಡೆ ಹೆಲ್ಪ್ ಮಾಡಿದೆ, ಕೆಲವೊಂದು ಕಡೆ ಡಿಸ್ಅಡ್ವಾಂಟೇಜ್ ಆಗಿದೆ. ಅವೆರಡು ರೀಸನು ಆ ಫಿಲಮಲ್ಲಿದೆ. ನನಗೆ ಗೊತ್ತಿಲ್ಲ ಅದು ಯಾಕೆ ಆ ಥರ 8 ಸಾಂಗ್ಸ್ ಇಟ್ಟರು ಅನ್ನೋದು. ಇದೆಲ್ಲದಕ್ಕಿಂತ ಮುಂಚೆ ನನಗೊಂದು ಆಶ್ಚರ್ಯ ಆಗಿದೆ ಅಂತಂದರೆ, ಒಂದು ಫಿಲಮು ಟ್ರೈಲರ್ ಬಿಡ್ದಂಗೆ ರಿಲೀಸ್ ಮಾಡಿರೋದು ಅದು ಒಂದು ಆಶ್ಚರ್ಯ ಆಗಿದೆ. ಗುರು, ಮೂವಿ ನೋಡಬೇಕಾ ಬೇಡವಾ ಅಂತಂದರೆ ಅವಾಗಲೇ ಹೇಳ್ದಂಗೆ ಒನ್ ಟೈಮ್ ವಾಚಬಲು. ಇನ್ನೊಂದು, ತಾಳ್ಮೆ ಇರಬೇಕು. ಈಗ ಯಾರು ಹುಡುಗರು ಕೆಲವರು ಇರ್ತಾರೆ, 2-3 ಗಂಟೆ ಯಾರು ಕೂತ್ಕೊಂತಾರೆ, 2-3 ಗಂಟೆ ಯಾರು ಕೂತ್ಕೊಂತಾರೆ, ಆ ಥರ ಇರೋರಿಗೆ, ಮತ್ತು ಈ ಲವ್ ಟ್ರ್ಯಾಕ್ ಅನ್ನೋದು ಇಷ್ಟ ಆಗದಿಲ್ಲವ್ರಿಗೆ ಈ ಫಿಲಮು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗೋದಿಲ್ಲ. ಈ ನಾನೇನು ಇವಾಗ ಪರ್ಸ್ನಾಲಿಟಿ ಹೇಳಿದ್ನೋ, ಆ ಪರ್ಸ್ನಾಲಿಟಿ ಇಲ್ದವ್ರು ಎಲ್ಲರೂ ಹೋಗ್ಬೋದು ಅಂತ ಮೂವಿ ಕೃಷ್ಣಂ ಪ್ರಣಯ ಸಖಿ. ಇದರಲ್ಲಿ ಅಡ್ವಾಂಟೇಜು ರಿಚ್ ಲೆವೆಲ್ ಆಫ್ ಶೂಟಿಂಗ್. ಎಲ್ಲೂ ಕಾಂಪ್ರಮೈಸ್ ಆಗದೆ ಪ್ರತಿಯೊಂದು ನಾವೇನಂತೀವಿ ಗುಡ್ ಕ್ವಾಲಿಟಿ ಆಫ್ ಫಿಲಮ್ಸ್ ಅಂತ ಅದನ್ನು ಚೆನ್ನಾಗಿ ತಗೊಂಡೋಗಿದ್ದಾರೆ. ಅವಾಗಲೇ ಡಿಸ್ಅಡ್ವಾಂಟೇಜ್ ನಾನು ಫಸ್ಟ್ ಹೇಳ್ಬಿಟ್ಟೆ, ಯಾಕೆಂತಂದರೆ ಮುಂಚೆನೇ ಹೇಳ್ಬಿಡೋಣ ಅಂತ. ಅಡ್ವಾಂಟೇಜ್ ಹೇಳ್ತಾ ಇರೋದು ಅದೊಂದು. ಕೆಲವು ಕಡೆ ಕಾಮಿಡಿ ವರ್ಕೌಟ್ ಆಗಿದ್ದಾವೆ. ಸ್ಕ್ರೀನ್ ಪ್ಲೇ ಅಂತೂ ಪಕ್ಕಾ ವರ್ಕ್ ಆಗಿದೆ. ಏನಂತಂದರೆ, ಆ ಸಾಂಗ್ಸ್ ಒಂದು ಸ್ವಲ್ಪ ಮ್ಯಾನೇಜ್ ಮಾಡಿದ್ದಿದ್ರೆ ಮೂವಿ ಬ್ಲಾಕ್ ಬಸ್ಟರ್ ಅಂತಿದ್ದೆ ನಾನು. ಆ ಸಾಂಗ್ಸಿಂದ ಸ್ವಲ್ಪ ಡಿಸ್ಅಡ್ವಾಂಟೇಜ್, ಯಾಕಂದರೆ ಇನ್ನೇನು ಸ್ಟೋರಿಗೆ ಇನ್ವಾಲ್ವ್ ಆಗೋಷ್ಟೊತ್ತಿಗೆ ಈ ಸಾಂಗ್ಸ್ ಬಂದು ಡಿಸ್ಟರ್ಬ್ ಮಾಡ್ದಂಗೆ ಸ್ವಲ್ಪ ಅದೊಂದು ಬೇಜಾರಿದೆ. ಬಿಟ್ಟರೆ ಇನ್ನೆಲ್ಲ ಬೆಂಕಿ ಇದೆ. ಯಾರ್ಯಾರು ಈ ಮೂವಿನ ನೋಡಿಲ್ಲ, ಫ್ಯಾಮಿಲಿ ಜೊತೆ ಕರ್ಕೊಂಡೋಗಿ ನೋಡಿ. ಆ್ಯಂಡ್ ನಾನು ತಮಿಳಲ್ಲಿ ಹಾಕಿದ್ದು ನಿಜ, ಅವ್ರ ಫಿಲಮ್ಮು ಸಾಂಗ್ಸು ಹೊಸದಾಗಿರ್ತವೆ, ಬಟ್ ಅವ್ರ ಸ್ಟೋರಿ ರೋಟಿನಾಗೆ ಇದೆ. ಸ್ಕ್ರೀನ್ ಪ್ಲೇ ಸ್ವಲ್ಪ ಚೆನ್ನಾಗಿ ಬರ್ಕೊಂಡಿರೋದ್ರಿಂದ ಆ ಥರ ಇದೆ ಅಷ್ಟೇ. ಬಿಟ್ಟರೆ ಆ ಸ್ಟೋರಿ ರೋಟಿನ್ ಆಲ್ಮೋಸ್ಟ್ ಎಷ್ಟೊಂದು ಫಿಲಮ್ಸ್ ತೆಗೆದಿದ್ದಾರೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಸೊ ಅದಕ್ಕೆ ನಾನು ತಮಿಳಲ್ಲಿ ಹಾಕಿರೋದು. ಏನಾದರೂ ತಪ್ಪಾಗಿದೆ ಏನಾದರೂ ತಪ್ಪಾಗಿದೆ ಪ್ಲೀಸ್ ಕ್ಷಮಿಸಿ, ಕಮೆಂಟಲ್ಲಿ ಹೇಳಿ. ನಾನು ಯಾವುದು ತಪ್ಪಿದೆ ತಿಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದೆ. ಮತ್ತೆ ಸಿಗೋಣ. ಬಾಯ್.